ಸರ್ ಅಕಾರ್ಡಿಂಗ್ ಟು ಮೀ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಯಾವಾಗಲೂ ಜಾಸ್ತಿ ಅದು ವೇಟೇಜ್ ಬರ್ತದೆ ಮತ್ತು ಎಲ್ಲರೂ ಇಂಡಿಯನ್ಸ್ ಮತ್ತು ಪಾಕಿಸ್ತಾನ ನಡು ಸ್ವಲ್ಪ ಯಾವಾಗಲೂ ಮೊದಲಿಂದನೇ ಅದೊಂದ್ಸಲ ಒಂದು ವಾರ್ ಇದ್ದಂಗೆ. ಬಟ್ ಸ್ಟಿಲ್ ಸರ್ ವಿ ಆರ್ ಇಂಡಿಯಾ ಅಂತ ಡೆಮೋಕ್ರೆಟಿಕ್ ಕಂಟ್ರಿ ಇದೆ, ಸೊ ವಿ ಸ್ಟಿಲ್ ಸಪೋರ್ಟ್ ಇಂಡಿಯಾ ಆಸ್ ವೆಲ್ ಮೋರ್. ಆ್ಯಂಡ್ ಆಲ್ಸೋ ಪಾಕಿಸ್ತಾನ ಚಲೋ ಆಡ್ತಿದೆ, ಪಾಕಿಸ್ತಾನ ಅಂತೂ ಇಲ್ಲ ಅಂತಲ್ಲ. ಬಟ್ ವಿ ಬೀಂಗ್ ಆಸ್ ಇಂಡಿಯನ್ಸ್ ವಿ ಜಸ್ಟ್ ಮೇಕ್ ಶೋರ್ ದಟ್ ಇಂಡಿಯಾ ಶುಡ್ ಬಿ ಫಸ್ಟ್. ಸೊ ಈಸ್ಟ್ ಆರ್ ವೆಸ್ಟ್ ಇಂಡಿಯಾ ಇಸ್ ಬೆಸ್ಟ್ ಆ್ಯಂಡ್ ವಿರಾಟ್ is also playing good. More than Virat, Shubman Gill is playing too good. So we just always hope that India should win the match. Yeah, all the very best for the Indian players. ಅಂದ್ರೆ ಇಂಡಿಯಾನು ಬಹಳ ಡೆಮೋಕ್ರೆಟಿಕ್ ಕಂಟ್ರಿ ಐತಿ ಸರ್. ಇಂಡಿಯಾ ಬಹಳ ಚಲೋ ಆಡ್ತೈತಿ. ಎಸ್ಪೆಷಲಿ ಅಂದ್ರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಬಹಳ ವೆಲ್ ಪ್ಲೇಯರ್ಸ್ ಅದಾರ. ಹೆಂಗಂದ್ರ ಇಂಡಿಯಾ ಮತ್ತು ಪಾಕಿಸ್ತಾನ ಅಂದ್ರ ಪಾಕಿಸ್ತಾನ ಯಾವಾಗ್ಲೂ ನಾವ್ ಇಂಡಿಯಾದವ್ರ ಪಾಕಿಸ್ತಾನ ನಮ್ ಎನಿಮಿ ಹಂಗ್ ಟ್ರೀಟ್ ಮಾಡ್ತೀವಿ. ಅಂದ್ರ ನಾವ್ ಇವತ್ತೇನಾದ್ರೂ ನಮ್ ಮ್ಯಾಚ್ ವಿನ್ ಆಗಿ ನಾವ ಅವ್ರಕ್ಕಿಂತ ಗ್ರೇಟ್ ಅಂತ ಹೇಳಿ ತೋರಿಸ್ಬೇಕ. ಮತ್ತ ಯಾವಾಗೂ ನಮ್ದು ಮತ್ತು ಪಾಕಿಸ್ತಾನದ ಕಾಂಪಿಟೇಷನ್ ಇಂದ್ರ ಎಲ್ಲಾರು ಆಡಿಯನ್ಸ್ ಬಹಳ ಕ್ಯೂರಿಯಾಸಿಟಿ ಇಂದ್ರ ನೋಡ್ತಿರ್ತಾರ ಎಲ್ಲಾರು. ಅಂದ್ರ ಅದರ ಸಲುವಾಗಿ ಅಂತೂ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಎಲ್ಲಾರು ಸ್ವಲ್ಪ ಕ್ಯೂರಿಯಾಸಿಟಿ ತೋರಿಸಿ ಆಡ್ಬೇಕ. ಮತ್ತ ನಮ್ಮ ಇಂಡಿಯನ್ ಟೀಮ್ ಕ್ಯಾಪ್ಟನ್ ರೋಹಿತ್ ಶರ್ಮಾ, ವೈಸ್ ಕ್ಯಾಪ್ಟನ್ ಶುಭಮ್ ಗಿಲ್. ಮತ್ತ ಲಾಸ್ಟ್ ಇಯರ್ನು ಈಗ ಶುಭಮ್ ಗಿಲ್ಲು ಕಂಟಿನ್ಯೂ ಸ್ಕೋರ್ ಮಾಡ್ಕೊಂಡ್ ಬಂದಾರ. ವಿರಾಟ್ ಕೊಹ್ಲಿನೂ ಕಂಟಿನ್ಯೂ ಎಲ್ಲಾರು ಪ್ಲೇಯರ್ಸ್ ಸ್ವಲ್ಪ ಡಿಸ್ಕಷನ್ ಮಾಡಿ ಚಲೋ ಮ್ಯಾಚ್ ಮಾಡಿ ನಮ್ ಇಂಡಿಯಾ ಹೆಸರು, ನಮ್ಗೆ ಇಂಡಿಯಾಗ ಒಂದ್ ಒಳ್ಳೆ ಹೆಸರು ತಗೊಂಡ್ಬರ್ಬೇಕು. ಆಕ್ಚುಲಿ ಹೇಳ್ಬೇಕಂತಂದ್ರ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಅಂತಂದ್ರೆ ಒಂದು ಹುಮ್ಮಸ್ ಇರ್ತೈತಿ ನೋಡೋರ್ಗೆಲ್ಲಾನು. ಆಕ್ಚುಲಿ ವೀಕ್ಷಕರ ಕಣ್ಣೊಳಗ ಹೆಂಗಂತಂದ್ರೆ ನಮ್ ಇಂಡಿಯಾ ಗೆಲ್ಬೇಕು ಅನ್ನೋದೈತಿ. ಎರಡೂ ಸ್ಟ್ರಾಂಗ್ ಇರೋ ಅತಿಷ್ಟ ಬಲಿಷ್ಠವಾದ ತಂಡನೇ ತಗೊಂಡ್ಬಂದಾರ ಪಾಕಿಸ್ತಾನ ಮತ್ತೆ ಇಂಡಿಯಾ ಅಂತೇಳಿ. ನಮಗ ಇಂಡಿಯಾ ಗೆಲ್ಬೇಕನ್ನೋದು ಐತಿ. ಪಾಕಿಸ್ತಾನ ಏನೋ ವೀಕ್ ಅಲ್ಲ ಅಂತ ಹೇಳ್ತೇವಿ. ಎರಡೂ ತಂಡನೂ ವಿನ್ನರ್ ಆಗೋ ಸ್ಟೇಜ್ ಒಳಗದಾವು. ಆಡ್ಲಿ ನಮ್ಮ ಇಂಡಿಯಾಕ ವಿನ್ ಆಗ್ಲಿ ಅಂತ ಆಲ್ ದ ಬೆಸ್ಟ್ ಹೇಳತ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ICC ಮ್ಯಾಚ್ ನಡೆಯುತ್ತೆ. ಐ ಆಮ್ ಸೋ ಎಕ್ಸೈಟೆಡ್ ಟು ವಾಚ್. ಈಗ ಮತ್ತೆ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ. ನಂದು ಕ್ರಿಕೆಟ್ ಇಸ್ ತುಂಬಾ ಫೇವರೇಟ್. ನಾ ಯಾವಾಗ್ಲೂ ವಾಚ್ ಮಾಡ್ತೇನೆ. ಈಗ ಅದ್ರೊಳಗೆ ವಿರಾಟ್ ಕೊಹ್ಲಿ ಅದಾರ. ವಿರಾಟ್ ಕೊಹ್ಲಿ ಇನ್ನೂ ಕಮ್ ಬ್ಯಾಕ್ ಮಾಡ್ಬೇಕಂದ್ರೆ ಸೋ ಎಕ್ಸೈಟೆಡ್. ಐ ಆಮ್ ಸೋ ಎಕ್ಸೈಟೆಡ್ ಟು ವಾಚ್ ಇಟ್. ಸೊ ವಿರಾಟ್ ಕೊಹ್ಲಿ ಕಮ್ ಬ್ಯಾಕ್ ಮಾಡಿದ್ರೆ ಬಹಳ ಅದು ಫೀಲ್ ಬ್ಯಾರೆ ಆಕೈತಿ. ಸೊ ವಿರಾಟ್ ಕೊಹ್ಲಿ ಕಮ್ ಬ್ಯಾಕ್ ಮಾಡ್ಬೇಕಂದ್ರೆ ಇಂಡಿಯಾ ವಿನ್ ಆಕೈತಿ. ಸೊ ಇಂಡಿಯಾ ವಿಲ್ ಬಿ ವಿನ್ನಿಂಗ್. ಥ್ಯಾಂಕ್ ಯು. ವಿರಾಟ್ ಕೊಹ್ಲಿ ಯಾವಾಗ್ಲೂ ಪಾಕಿಸ್ತಾನ ಚೆನ್ನಾಗಿ ಆಡ್ತಾರ. ಈಗ ವೀಕ್ ಆಗ್ಯಾರ ಅವ್ರು. ಅದಕ್ಕೆ ಕಮ್ ಬ್ಯಾಕ್ ಮಾಡಿದ್ರೆ ಇಂಡಿಯಾ ಪಕ್ಕ ಗೆಲ್ತೈತಿ. ಅದಕ್ಕೆ ಆಲ್ ದ ಬೆಸ್ಟ್ ಫಾರ್ ದ ಇಂಡಿಯಾ. ಹಾ, ಹೋಪ್ ಐತಿ. ಕಮ್ ಬ್ಯಾಕ್ ಮಾಡ್ತಾರ ಅವ್ರು, ಇಂಡಿಯಾ ವಿನ್ ಆಕೈತಿ. ಇಂಡಿಯಾ ಮತ್ತು ಪಾಕಿಸ್ತಾನದ ಪ್ಲೇಯರ್ಸ್ ಎಲ್ಲರೂ ಸ್ಟ್ರಾಂಗ್ ಅದಾರ. ಬಟ್ ವಿರಾಟ್ ಕೊಹ್ಲಿ ಸ್ವಲ್ಪ ಈಗ ವೀಕ್ ಆಗ್ಯಾರ. ಅದರಿಂದ ವಿರಾಟ್ ಕೊಹ್ಲಿ ಏನಾರ ಕಮ್ ಬ್ಯಾಕ್ ಆದ್ರ ಅದರಿಂದ ಮ್ಯಾಚ್ ಇನ್ನೂ ಮಜಾ ಬರುತ್ತೆ. ಈಗ ಆಲ್ರೆಡಿ ರೋಹಿತ್ ಶರ್ಮಾ ಸ್ವಲ್ಪ ಕಮ್ ಬ್ಯಾಕ್ ಆಗ್ಯಾರ. ಅದಕ್ಕೆ ಮ್ಯಾಚ್ ಇಂಟ್ರೆಸ್ಟಿಂಗ್ ಐತಿ. ಬಟ್ ವಿರಾಟ್ ಕೊಹ್ಲಿ ಕಮ್ ಬ್ಯಾಕ್ ಆದ್ರ ಮ್ಯಾಚ್ ಇನ್ನೂ ಮಜಾ ಬರುತ್ತೆ. ನೋಡೋ ವೀಕ್ಷಕರಿಗೆಲ್ಲ ಇನ್ನೂ ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿ ನೋಡ್ತಾರ. ಮತ್ತ ಈಗ ಡೆಲ್ಲಿ ಒಳಗ ಕರಾಚಿ ಮೈದಾನದಲ್ಲಿ ನಮ್ದು ಆಲ್ರೆಡಿ ಧ್ವಜ ಹಾರಿಸತಿಲ್ಲ, ಧ್ವಜನ ಹಾಕಿಲ್ಲ. ಅವ್ರ ಬೇರೆ ದೇಶದ ಎಲ್ಲಾ ಧ್ವಜನೂ ಅಲ್ಲಿ ಅದಾವು. ಬಟ್ ನಮ್ ದೇಶದ ಧ್ವಜ ಅಲ್ಲಿ ಹಾಕಿಲ್ಲ. ಆದ ಕಾರಣ ಎಲ್ಲರಿಗೂ ಸ್ವಲ್ಪ ರೊಚ್ಚಿಗೆದ್ದಾರ ಪ್ಲೇಯರ್ಸ್ ಎಲ್ಲ. ಅದ ಸ್ಟ್ರಾಂಗ್ ಇದು ಒಳಗ ಸ್ವಲ್ಪ ಆಡಿದ್ರೆ ಇನ್ನೂ ಚಲೋ ಆಕೈತಿ. ಮ್ಯಾಚ್ ಗೆಲ್ತೈತಿ. ಎಲ್ಲರಿಗೂ ಆಲ್ ದ ಬೆಸ್ಟ್. Okay, madam, rolling. All the best, India. 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 All the very best, India.